ಜ್ಯೋತಿಷ್ ಪೀಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಗೊತ್ತಿರಬೇಕು. ರೀಸೆಂಟ್ ಆಗಿ ಜ್ಯೋತಿರ್ಮಠದ ಒಂದು ಶಂಕರಾಚಾರ್ಯನ ಪದವಿಗೆ ಸಂಬಂಧಪಟ್ಟಂತಹ ವಿವಾದವನ್ನ ನೀವು ತಿಳ್ಕೊಂಡಿರ್ಬೋದು. ಉತ್ತರ ಪ್ರದೇಶ ಸರ್ಕಾರದ ಪ್ರಯಾಗ್ರಾಜ್ ಮೇಳ ಅಥಾರಿಟಿ ಈ ಸ್ವಾಮಿಗೆ 2026 ಜನವರಿಯಲ್ಲಿ ಒಂದು ನೋಟಿಸ್ ಅನ್ನ ಕಳಿಸ್ತದೆ. ಶಂಕರಾಚಾರ್ಯ ಎನ್ನುವ ಬಿರುದನ್ನ ಬಳಸದಂತೆ ಎಚ್ಚರಿಕೆಯನ್ನ ಕೊಡ್ತದೆ. ಈಗ ಇನ್ನೊಂದು ವಿವಾದಕ್ಕೆ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಬಲಿಯಾಗಿದ್ದಾರೆ. ಅವರ ಒಂದು ವಿವಾದ ಅವರ ಹೆಗಲೇರಿದೆ. ಅದು ಪೋಕ್ಸೋ ಪ್ರಕರಣ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ವಿಶೇಷ ಪೋಕ್ಸೋ ನ್ಯಾಯಾಲಯವು ಫೆಬ್ರವರಿ 21, 2026ರಂದು ಜ್ಯೋತಿಷ್ ಪೀಠದ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಮತ್ತೆ ಅವರ ಸಹಾಯಕ ಮುಕುಂದಾನಂದ ಗಿರಿ ಎನ್ನುವವರ ವಿರುದ್ಧ ಅಪ್ರಾಪ್ತ ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಆರೋಪದ ಮೇಲೆ FIR ಅನ್ನು ದಾಖಲಿಸುವ ಹಾಗೆ ಆದೇಶವನ್ನ ಕೊಟ್ಟಿದೆ. ಸೊ ಈ ಪ್ರಕರಣದ ಬಗ್ಗೆ ನೋಡೋಣ. ನಾನು ಚರಣ್ ಇವರ್ನಾಡ್. ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಆದಿಶಂಕರಾಚಾರ್ಯರು ಸ್ಥಾಪಿಸಿದ 4 ಮಠಗಳು ಅಂದ್ರೆ ದ್ವಾರಕಾ, ಶೃಂಗೇರಿ, ಪುರಿ ಮತ್ತೆ ಬದ್ರಿ. ಇದರಲ್ಲಿ ಕರ್ನಾಟಕದಲ್ಲಿರುವ ಶೃಂಗೇರಿ ಮಠಕ್ಕೂ ತಮಿಳುನಾಡಿನ ಕಂಚಿ ಮಠಕ್ಕೂ ಶತಮಾನಗಳ ಒಂದು ಲಡಾಯಿ ಇದೆ. ಆದಿಶಂಕರ ಸ್ಥಾಪಿಸಿದ ದಕ್ಷಿಣನ್ಮಾಯ ಮಠ ಅಂತ ಶೃಂಗೇರಿ ಶಾರದಾ ಪೀಠಂ ಅನ್ನ ಕರೆಯಲಾಗತ್ತೆ. ಆದ್ರೆ ಕಂಚಿ ಮಠದವರು ತಮ್ಮನ್ನು ಕೂಡ ಆದಿಶಂಕರಾಚಾರ್ಯ ಸ್ಥಾಪಿಸಿದ ದಕ್ಷಿಣದ ಮಠ ಅಂತ ಕ್ಲೈಮ್ ಮಾಡ್ತಾರೆ. ಅಂದ್ರೆ ಕಂಚಿ ಕಾಮಕೋಟಿ ಪೀಠಂ ತನ್ನನ್ನು 5ನೇ ಮಠ, 4 ಅಲ್ಲ 5ನೇ ಮಠ ಅಂತ ಹೇಳ್ಕೊಳ್ತದೆ. ಮತ್ತೆ ಆದಿಶಂಕರಾಚಾರ್ಯರು ಈ ಕಾಂಚಿಯಲ್ಲಿಯೇ ಈ ಮಠವನ್ನ ಸ್ಥಾಪಿಸಿದ್ರು ಅಂತ ಅದು ವಾದಿಸ್ತದೆ. ಸೊ ಆದಿಶಂಕರಾಚಾರ್ಯ ಕಾಂಚಿಯಲ್ಲಿ ಸರ್ವಜ್ಞ ಪೀಠವನ್ನ ಏರಿದ್ರು. ಆಮೇಲೆ ವಿದೇಹ ಮುಕ್ತಿಯ ನಂತರ ಅವರ ಸಮಾಧಿಯನ್ನ ಕೂಡ ಕಾಂಚಿಯಲ್ಲಿಯೇ ಮಾಡಲಾಯಿತು, ಕೇದಾರನಾಥದಲ್ಲಿ ಅಲ್ಲ ಅಂತ ಇವರು ವಾದಿಸ್ತಾರೆ. ಯಾರು? ಕಂಚಿ ಮಠದವರು. ಸೊ ಈ ಕಂಚಿ ಪೀಠವು ಇತರ 4 ಪೀಠಗಳ ಮೇಲೆ ಅಧಿಕಾರವನ್ನು ಹೊಂದಿದೆ ಎಂಬೆಲ್ಲ ವಾದ ಕಂಚಿ ಕಾಮಕೋಟಿ ಪೀಠಂನವರದ್ದು. ಆದ್ರೆ ಶೃಂಗೇರಿ ಮಠದ ಭಕ್ತರು ಕಂಚಿ ಮಠವನ್ನ ಸ್ಥಾಪಿಸಿದ್ದು ಶಂಕರಾಚಾರ್ಯರು ಅಲ್ಲ, ಅದು ಶೃಂಗೇರಿ ಮಠದ ಶಾಖೆ. 19ನೇ ಶತಮಾನದಲ್ಲಿ ಅದೊಂದು ಸ್ವತಂತ್ರ ಮಠವಾಯಿತು. ವಿಶೇಷವಾಗಿ 1821ರ ಸುಮಾರಿಗೆ ತಂಜಾವೂರನ್ನು ಆಳ್ತಾ ಇದ್ದಂತಹ ಮರಾಠ ರಾಜ ಪ್ರತಾಪ ಸಿಂಹ ತುಳಜಾಜಿಯ ಕಾಲದಲ್ಲಿ ಕುಂಭಕೋಣಂನಲ್ಲಿ ಈ ಮಠ ಸ್ಥಾಪನೆ ಆಯಿತು. ನಂತರ ಅದು ಕಂಚಿಗೆ ಸ್ಥಳಾಂತರಗೊಂಡಿತು ಅಂತ ಶೃಂಗೇರಿ ಮಠದ ಭಕ್ತರು ತಕರಾರನ್ನ ಎತ್ತುತ್ತಾ ಬಂದ್ರು. ಸೊ ಶೃಂಗೇರಿ ಅವರು ಕೋರ್ಟಿಗೆ ಹೋದ್ರು. ಕಂಚಿ ಮಠವು ಆದಿಶಂಕರರಿಂದ ಶುರುವಾಗಿ 70+ ಶಂಕರಾಚಾರ್ಯರ ಪರಂಪರೆಯನ್ನು ಅಂದ್ರೆ ಸ್ವಾಮೀಜಿಗಳ ಲಿಸ್ಟ್ ಅನ್ನ ಹೇಳಿಕೊಳ್ಳುತ್ತದೆ. ಈ ಎಲ್ಲ ಮಠಗಳ ಪ್ರಕಾರ ಆದಿಶಂಕರ ಹುಟ್ಟಿದ್ದು ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ ಅಂತ ನಂಬಲಾಗತ್ತೆ. ಇದು ಸತ್ಯವೋ ಸುಳ್ಳೋ ಎನ್ನುವುದು ಒಂದು ಚಾರಿತ್ರಿಕ ಚರ್ಚೆ, ಅದು ಬೇರೆಯೇ ಸಂಗತಿ, ಅದು ಈಗ ಬೇಡ. ಆದ್ರೆ ಕಂಚಿ ಮಠದ ಸ್ವಾಮಿಗಳ ಈ ಲಿಸ್ಟ್ ಏನಿದೆ, 70+ ಸ್ವಾಮೀಜಿಗಳ ಲಿಸ್ಟ್ ಹಿಂದೆ ಹೋಗಿರುವಂತವರು, ಆ ಲಿಸ್ಟ್ ಅನ್ನ ಶೃಂಗೇರಿಯವರು ಫೇಕು, ಯಾರೋ ಇತ್ತೀಚೆಗೆ ಬರ್ದದ್ದು ಅಂತ ಟೀಕಿಸ್ತಾರೆ. ಸೊ ತಮ್ಮದೇ ನಿಜವಾದ ದಕ್ಷಿಣನ್ಮಯ ಮಠ ಅಂತ ಶೃಂಗೇರಿ ಮಠದವರು ಕ್ಲೈಮ್ ಮಾಡ್ಕೊಳ್ತಾರೆ. ಸೊ ಬಾಂಬೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಹಲವು ಕೋರ್ಟ್ಗಳಲ್ಲಿ ಈ ಪ್ರಕರಣ ಚರ್ಚೆಗೆ ಬರ್ತದೆ, ಪ್ರಕರಣ ನಡೀತಾ ಇದೆ. ಆದ್ರೆ ಅಂತಿಮವಾಗಿ ಯಾವುದೇ ನಿರ್ಣಾಯಕವಾದ ತೀರ್ಪು ಬಂದಿಲ್ಲ. ಇದೊಂದು ಧಾರ್ಮಿಕ ಸಂಪ್ರದಾಯದ ವಿಷಯ ಅಂತ ಪರಿಗಣಿಸಲಾಗಿದೆ. ವಾಟ್ ಎವರ್ ಮ್ಯಾಟರ್ ಈಗ ಅದಲ್ಲ. ಆದಿಶಂಕರರು ಸ್ಥಾಪಿಸಿದ ಒಂದು ಮಠ ಬದ್ರಿಯ ಜ್ಯೋತಿರ್ಮಠ. ಇಲ್ಲಿನ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. 2026ರಲ್ಲಿ ಇವರ ಇನ್ನೊಂದು ವಿವಾದ ಎದ್ದಿತ್ತು. ಸ್ವಾಮಿ ವಾಸುದೇವಾನಂದ ಸರಸ್ವತಿ ಎನ್ನುವವರು ತಮ್ಮನ್ನ ಜ್ಯೋತಿರ್ಮಠದ ಶಂಕರಾಚಾರ್ಯ ಬಿರುದಿನ ನಿಜವಾದ ಹಕ್ಕುದಾರ ಅಂತ ಕ್ಲೈಮ್ ಮಾಡಿದ ಕೇಸಿನ ಒಂದು ಮುಂದುವರಿದ ವಿವಾದ ಅದಾಗಿತ್ತು. ಸೊ ಜ್ಯೋತಿರ್ಮಠದಲ್ಲಿ ದೀರ್ಘಕಾಲದ ಒಂದು ಉತ್ತರಾಧಿಕಾರದ ವಿವಾದ ಇದೆ. ಸ್ವಾಮಿ ಬ್ರಹ್ಮಾನಂದ ಸರಸ್ವತಿ ಗುರುದೇವ್ ನಂತರದಲ್ಲಿ ಸಂತಾನಂದ ಸರಸ್ವತಿ ಅವರು ಶಂಕರಾಚಾರ್ಯರಾಗಿದ್ರು. ಆಮೇಲೆ 1980ರಲ್ಲಿ ಸಂತಾನಂದರು ವಾಸುದೇವಾನಂದ ಸರಸ್ವತಿ ಅವರನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಘೋಷಿಸಿದ್ರು. ಸಂತಾನಂದರ ನಿಧನದ ನಂತರ ಅಂದ್ರೆ 1997ರಲ್ಲಿ ವಾಸುದೇವಾನಂದರು ತಮ್ಮನ್ನ ಏಕೈಕ ಪ್ರತಿನಿಧಿಯಾಗಿ ಅವರು ಘೋಷಿಸಿಕೊಂಡ್ರು. ವಾಸುದೇವಾನಂದರು ಶಂಕರಾಚಾರ್ಯರಾದ ತಮ್ಮನ್ನು ತಾವು ಘೋಷಿಸುವ ಸಮಯದಲ್ಲೂ ಕೂಡ ವಿವಾದ ಎದ್ದಿತ್ತು. ಸೊ 2015ರಲ್ಲಿ ಈಗ ಪ್ರಯಾಗ್ರಾಜ್ ಆಗಿರುವಂತಹ ಅಲಹಾಬಾದ್ ಹೈಕೋರ್ಟ್ ಏನಿದೆ, ಅದು ವಾಸುದೇವಾನಂದರನ್ನ ಜ್ಯೋತಿರ್ಮಠದ ಶಂಕರಾಚಾರ್ಯರು ಅಲ್ಲ ಅಂತ ಘೋಷಣೆ ಮಾಡುತ್ತದೆ. ಆಮೇಲೆ ಆ ಶಂಕರಾಚಾರ್ಯ ಬಿರುದನ್ನ ಬಳಸದಂತೆ ಆದೇಶವನ್ನ ಕೊಡ್ತದೆ. ಸೊ ಸುಪ್ರೀಂ ಕೋರ್ಟ್ ಪ್ರಕಾರ ಅಂದ್ರೆ ಕೇಸ್ ನಂಬರ್ 3010/2020 ಸ್ವಾಮಿ ವಾಸುದೇವಾನಂದ ಸರಸ್ವತಿ ವರ್ಸಸ್ ಅದರ್ಸ್
ಈ ಪ್ರಕರಣ ಇನ್ನೂ ಬಾಕಿ ಇದೆ. ಈಗ ಸದ್ಯಕ್ಕೆ ಶಂಕರಾಚಾರ್ಯ ಪದವಿಗೆ ಏರ್ಬೇಕಾಗಿದ್ದಂತಹ ಅವಿಮುಕ್ತಾನಂದರ ಪಟ್ಟಾಭಿಷೇಕ ಏನಿದೆ ಅದಕ್ಕೆ ಕೂಡ ಸುಪ್ರೀಂ ಕೋರ್ಟ್ ಸ್ಟೇಯನ್ನ ಕೊಟ್ಟಿದೆ. 2026 ಜನವರಿ 18 ಮಾಘ ಮೇಳದಲ್ಲಿ ಈ ವಿವಾದ ಮತ್ತೆ ಭುಗಿಲೆದ್ದಿತ್ತು. ಏನಂದ್ರೆ ಆಗ ಮೌನಿ ಅಮಾವಾಸ್ಯೆಯ ಮಾಘ ಮೇಳದಲ್ಲಿ ಒಂದು ಮೌನಿ ಅಮಾವಾಸ್ಯೆಯ ಸ್ನಾನ ನಡೀತಾ ಇತ್ತು. ಆಗ ಇನ್ನೊಂದು ವಿವಾದ ಎದ್ದಿತ್ತು. ಅವತ್ತು ಮುಕ್ತೇಶ್ವರಾನಂದರು ಪಲ್ಲಕ್ಕಿಯಲ್ಲಿ ನದಿಗಳ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ರು. ಆಗ ಪ್ರಯಾಗ್ರಾಜ್ ಮೇಳ ಅಥಾರಿಟಿ ಮತ್ತೆ ಪೊಲೀಸರು ಅವರನ್ನ ಮತ್ತೆ ಅವರ ಭಕ್ತರನ್ನ ತಡೀತಾರೆ. ಪೊಲೀಸರು ಬ್ಯಾರಿಕೇಡ್ ಹಾಕಿದ್ರು. ಆಗ ಆ ಬ್ಯಾರಿಕೇಡ್ ಅನ್ನ ಮುರಿದು ಅವಿಮುಕ್ತಾನಂದರ ಅನುಯಾಯಿಗಳು ದಾಟಿ ಹೋಗ್ತಾರೆ. ಅವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಅನೇಕ ಅನುಯಾಯಿಗಳು ಮತ್ತೆ ಅದರಲ್ಲೂ ವಿಶೇಷವಾಗಿ ಸ್ವಾಮಿಗಳ ಜೊತೆಗಿದ್ದಂತಹ ಬಟುಕ ಬ್ರಾಹ್ಮಣರು ಅಂದ್ರೆ ವಟುಗಳು ಮಕ್ಕಳ ಮೇಲೆ ಕೂಡ ಹಲ್ಲೆ ನಡೆಯಿತು. ಅವರ ಜುಟ್ಟನ್ನ ಹಿಡಿದು ಶಿಕೆಯನ್ನ ಹಿಡಿದು ಎಳೆದಾಡಿದ್ರು. ಅದನ್ನ ಅವಿಮುಕ್ತಾನಂದ ಖಂಡಿಸಿದ್ರು. ಆದಿಶಂಕರರಿಗೆ ಮಾಡಿದ ಅವಮಾನ ಇದು, ಸನಾತನ ಧರ್ಮಕ್ಕೆ ಮಾಡಿದ ಅವಮಾನ ಇದು ಅಂತ ಅವರು ಟೀಕಿಸಿದ್ರು. हमने वक्तव्य दिया था ना कुंभ में कि जो भगदड़ हुई है उसके जिम्मेदार आदित्यनाथ हैं, तो बदला ले रहे हैं। हमारे लोगों को हमने स्वयं अपनी आंखों से देखा, बड़े बड़े अधिकारी संतों को मार रहे हैं। हम लोग वापस जाने के लिए लौट गए, चलने लग गए। उसके बाद फिर एक दल आया पुलिस वालों का और वो संतों को मारने लगे। ये क्या है भाई? ये आदित्यनाथ योगी के इशारे पर हो रहा होगा, क्योंकि वही हमसे मार खाए हैं। हमने कुंभ में जब भगदड़ मची थी उसके बाद के लिए उनको जिम्मेदार ठहराया था, तो अब वो बदला निकालने के लिए अधिकारियों को कह रहे होंगे या उनको खुश करने के लिए अधिकारी हमारा अपमान करना चाहते होंगे। आते हैं, देखिए अभी आए, कुछ नहीं हो रहा था, देखिए आपके सामने, और कहने लगे क्या जबरदस्ती करते हैं, क्यों ऐसा करके गिरफ्तार करके ले जा रहे हैं, एक एक आदमी को गिरफ्तार कर रहे हैं। आते हैं, खड़े होते हैं, कहते क्यों धक्का मुक्की कर रहे हैं और गिरफ्तार करके ले जाते हैं। बड़ा आनंद है। ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಾರ್ಟಿ ಬಿಜೆಪಿ ಸರ್ಕಾರವನ್ನ ಈ ವಿವಾದ ಸಂದರ್ಭದಲ್ಲಿ ಟೀಕೆ ಮಾಡಿತು. ಉಪಮುಖ್ಯಮಂತ್ರಿ ಉತ್ತರ ಪ್ರದೇಶದ್ದು ಬ್ರಿಜೇಶ್ ಪಾಠಕ್ ಅವರು ಇದನ್ನ ಮಹಾಪಾಪ ಅಂತ ಕರೆದ್ರು. ಬಟುಕ ಬ್ರಾಹ್ಮಣರನ್ನ ಕರೆದು ಸನ್ಮಾನ ಮಾಡಿದ್ರು. ಆಗ ಏನಂದ್ರೆ ಇದರಿಂದಾಗಿ ಅವರದೇ ಸರ್ಕಾರ, ಯೋಗಿ ಸರ್ಕಾರದೊಂದಿಗೆ ಅವರಿಗೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಈಗ ಮತ್ತೊಂದು ವಿವಾದ, ಪೋಕ್ಸೋ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ವಿಶೇಷ ಪೋಕ್ಸೋ ನ್ಯಾಯಾಲಯ 2026 ಫೆಬ್ರವರಿ 21 ಇದೇ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಮತ್ತೆ ಅವರ ಸಹಾಯಕ ಮುಕುಂದಾನಂದ ಗಿರಿ ಅವರ ಮೇಲೆ ಅಪ್ರಾಪ್ತ ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಆರೋಪದ ಮೇಲೆ ಎಫ್ಐಆರ್ ಅನ್ನು ದಾಖಲಿಸುವಂತೆ ಪೊಲೀಸರಿಗೆ ಆದೇಶವನ್ನು ಕೊಟ್ಟಿದೆ. ಈ ಹೊಸ ಪ್ರಕರಣ ಆರಂಭ ಆಗಿದ್ದು 2026 ಜನವರಿ 18 ಮಾಘ ಮೇಳದ ನಂತರ, ಅಂದ್ರೆ ಈಗಾಗಲೇ ಹೇಳಿದಂತ ಮಾಘ ಮೇಳದ ನಂತರ. ಶ್ರೀಕೃಷ್ಣ ಜನ್ಮಭೂಮಿ ಮುಕ್ತಿ ನಿರ್ಮಾಣ ಟ್ರಸ್ಟ್ ನ ಮುಖ್ಯಸ್ಥ ಆಶುತೋಷ್ ಬ್ರಹ್ಮಚಾರಿ ಮಹಾರಾಜ್ ಎನ್ನುವರು ಸಲ್ಲಿಸಿದ ಅರ್ಜಿಯನ್ನ ಪರಿಗಣಿಸಿ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ ನ್ಯಾಯಾಧೀಶ ವಿನೋದ್ ಕುಮಾರ್ ಚೌರಾಸಿಯಾ ಅವರು ಈ ಪೋಕ್ಸೋ ಅಡಿಯಲ್ಲಿ ಸ್ವಾಮಿ ಮತ್ತೆ ಅವರ ಸಹಚರರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸೋದಕ್ಕೆ ಆದೇಶವನ್ನ ಪೊಲೀಸರಿಗೆ ಕೊಟ್ಟರು. ಆರೋಪ ಏನಂದ್ರೆ ಸ್ವಾಮಿ ಅವಿಮುಕ್ತೇಶ್ವರಾನಂದ ಮತ್ತೆ ಅವರ ಜೊತೆಗಿದ್ದಂತಹ ಮುಕುಂದಾನಂದ ಗಿರಿ ಏನಿದ್ದಾರೆ ಅವರು ತಮ್ಮ ಆಶ್ರಮದಲ್ಲಿ 14 ಮತ್ತೆ 17 ವರ್ಷ ಪ್ರಾಯದ ಅಪ್ರಾಪ್ತ ಬಾಲಕರ ಮೇಲೆ ಗುರು ಸೇವೆಯ ಹೆಸರಿನಲ್ಲಿ ಬಲವಂತವಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನುವುದು ಆರೋಪ. ಈ ಬಾಲಕರ ಮೇಲೆ ಮಾಘ ಮೇಳದಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಕೂಡ ದೌರ್ಜನ್ಯ ನಡೆದಿದೆ ಅಂತ ಇವರು ಆರೋಪ ಮಾಡ್ತಾರೆ. मंदिर से न्याय मिला है और न्याय के देवता ने हमें हमारे नाबालिग बच्चों के साथ जो गलत काम हुआ है, कुकर्म हुआ है, लैंगिक अपराध हुआ है, उसकी सुनवाई करते हुए एफआईआर के आदेश यूसी थाने को कर दिए हैं। अब हमें न्याय मिलेगा और हमें पूरा उम्मीद हो गई है कि अब वह दिन दूर नहीं जब ऐसे कुकर्मी सनातन के नाम पर चोला ओढ़ने वाले ढोंगी लोग जो फर्जी शंकराचार्य अपने आप को लिखते हैं, मैं आज सामने देना चाहता हूँ। तेज जी आप बहुत चिल्ला रहे थे, चलिए मेरे साथ विद्यामठ पैदल यात्रा हम लोग आज से कर रहे हैं और पंचम तर पे डिप्टी सीएम साहब आपको भी कह रहा हूँ, मेरे साथ चलिए। वहाँ पर जो स्विमिंग पूल दिखाऊंगा, मैं कमरा दिखाऊंगा जिसमें ये ऐसे करते हैं, वहाँ सखियाँ रखते हैं, वहाँ बच्चों का कुकर्म करते हैं, सारे एविडेंस वहाँ पे हमारे बच्चों ने छुपा के रख रखे हैं, उसको विवेचना पुलिस के द्वारा निकाल के लाए। जूसी थाना में दर्ज हुआ है, क्या आदेश हुआ है। ये न्याय की हम लोग सनातन की जीत मान रहे हैं। सनातन के जो इन लोग गुमराह कर रहे थे, प्रथम जीत हमारी यहाँ न्यायालय से हुई है और हम इसको लिए माननीय न्यायालय का आभार व्यक्त करते हैं। आज से हम सनातन यात्रा निकाल रहे हैं यहाँ से विद्यामठ, इनका बनारस आश्रम जहाँ पर रंगरैया उठाते हैं, जहाँ पर बच्चों का यौन शोषण करते हैं, वहाँ पर सारे कमरे हम पंचम तर पे दिखाएंगे। वो कमरा कैसे, जो एक संत कुटिया में रहता है, अंबानी जी का भी फैल किया हुआ है आपने, अंबानी साहब का भी ऐसा कमरा नहीं है जैसा आपने बना रखा है, वहाँ सखिया रखे हुए हो और बच्चों के कुकर्म के बहुत सारे एविडेंस वहाँ पर जिंदा है। हमारे बच्चों ने वहाँ गार्ड रखे हैं, जो वहाँ पे सीढ़ियाँ हैं वो सब उपलब्ध होंगी।
अब विवेचना हमारी पुलिस करेगी। पुलिस में जो तथ्य सामने, हम तो पूरे एविडेंस माननीय न्यायालय को भी दिखा दिया है और पुलिस को भी अपनी सारी विवेचना में हम सहयोग करेंगे। आज वह साबित हो गया है, माननीय न्यायालय ने मान लिया है कि कोई झूठा आरोप नहीं है। ऐसे घिनौने लोगों को जेल में रखा जाए, इसमें माननीय न्यायालय एफआईआर के आदेश है। ಈ ಕೇಸ್ ಕೊಟ್ಟವರು ಪೊಲೀಸ್ ಆಯುಕ್ತರಿಗೆ ಮತ್ತೆ ಪ್ರಯಾಗ್ರಾಜ್ ಮತ್ತೆ ಸ್ಥಳೀಯ ಠಾಣೆಯ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ರು ಕೂಡ ಅವರು ಸ್ವೀಕರಿಸಲಿಲ್ಲ. ಹಾಗಾಗಿ ಈ ಕೇಸ್ ಕೊಟ್ಟವರು ಆಮೇಲೆ ಕೋರ್ಟಿಗೆ ಹೋದ್ರು. ಕೋರ್ಟ್ ಈಗ ಎಫ್ಐಆರ್ ಅನ್ನ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದೆ. ಸೊ ಈ ದೂರನ್ನ ಕೊಟ್ಟಿರುವವರು ಯಾರಂದ್ರೆ ಆಶುತೋಷ್ ಬ್ರಹ್ಮಚಾರಿ ಮಹಾರಾಜ್ ಎನ್ನುವರು. ಸೊ ಈ ಮನುಷ್ಯ ಸ್ವಾಮಿ ರಾಮಭದ್ರಾಚಾರ್ಯರ ಶಿಷ್ಯ. ಸ್ವಾಮಿ ರಾಮಭದ್ರಾಚಾರ್ಯರು ಅಂದ್ರೆ ಏನೇನೋ ಅಶ್ಲೀಲವಾಗಿ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಂತಹ ಒಬ್ಬ ಸ್ವಾಮಿ. ಅವರಿಗೆ ಕಣ್ಣು ಕಾಣಲ್ಲ, ಅವರೊಬ್ಬ ಅಜ್ಜ. ಸೊ ಹಿಂದೆ ವೈಫ್ ಅಂದ್ರೆ ಏನು ಅಂತ ಅವರೊಂದು ಡೆಫಿನಿಷನ್ ಅನ್ನ ಹೇಳಿದ್ರು. ಅಂದ್ರೆ ಹೆಂಡತಿ ಅಂದ್ರೆ ಯಾರು ಅಂತ ಅವರು ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ ಈ ಸ್ವಾಮಿ. ಏನಂದ್ರೆ ಡಬ್ಲ್ಯೂ ಅಂದ್ರೆ ವಂಡರ್ಫುಲ್, ಐ ಅಂದ್ರೆ ಇನ್ಸ್ಟ್ರೂಮೆಂಟ್, ಎಫ್ ಅಂದ್ರೆ ಫಾರ್, ಇ ಅಂದ್ರೆ ಎಂಜಾಯ್. ಅಂದ್ರೆ ವೈಫ್ ಅಂದ್ರೆ ವಂಡರ್ಫುಲ್ ಇನ್ಸ್ಟ್ರೂಮೆಂಟ್ ಫಾರ್ ಎಂಜಾಯ್ಮೆಂಟ್ ಅಂತ. ಅಂದ್ರೆ ಹೆಂಡತಿ ಅಂದ್ರೆ ಭೋಗದ ಸಾಧನ ಅಂತ ಈ ರಾಮಭದ್ರಾಚಾರ್ಯ ಸ್ವಾಮಿ ಹೇಳಿತ್ತು. ಈಗ ಅವಿಮುಕ್ತಾನಂದ ಸರಸ್ವತಿಯ ಮೇಲೆ ಪೋಕ್ಸೋ ಕೇಸ್ ಕೊಟ್ಟಿರೋದು ಇದೇ ರಾಮಭದ್ರಾಚಾರ್ಯನ ಶಿಷ್ಯ ಆಶುತೋಷ್ ಬ್ರಹ್ಮಚಾರಿ ಮಹಾರಾಜ್. ಹಾಗಾಗಿ ಈ ಪೋಕ್ಸೋ ಕೇಸ್ನ ಬಗ್ಗೆ ಅನೇಕರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ, ಇದು ಸತ್ಯವೋ ಸುಳ್ಳೋ ಅಂತ. ಅವಿಮುಕ್ತಾನಂದ ಸರಸ್ವತಿ ನಿರಂತರವಾಗಿ ಮೋದಿಜಿ ಅವರ ಕೇಂದ್ರ ಸರ್ಕಾರದ ನಿಲುವುಗಳನ್ನು ಆಗಾಗ ಟೀಕಿಸ್ತಾ ಬಂದವರು. ಸೊ ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠೆಯನ್ನ ಅದು ಅಪೂರ್ಣ ಮಂದಿರದಲ್ಲಿ ನಡೆಸಿದ್ದಕ್ಕಾಗಿ ಅವರು ಟೀಕೆಯನ್ನ ಮಾಡಿದ್ರು. ಅಂದ್ರೆ ಕಂಪ್ಲೀಟ್ ಆಗದ ಟೆಂಪಲ್ ನಲ್ಲಿ ರಾಮನನ್ನ ಪ್ರತಿಷ್ಠೆ ಮಾಡಿದ್ದಕ್ಕೆ ಅವರು ಟೀಕೆಯನ್ನ ಮಾಡಿದ್ರು. ಇದು ರಾಜಕೀಯ ಹಿಂದೂಗಳು ಇದರಿಂದ ಸಂತೋಷ ಪಟ್ಟಿದ್ದಾರೆ, ಆದ್ರೆ ಧಾರ್ಮಿಕ ಹಿಂದೂಗಳಿಗೆ ಇದರಿಂದ ಖುಷಿಯಾಗಿಲ್ಲ ಅಂತ ಅವರು ಹೇಳಿದ್ರು. ಇನ್ನು ಗೋಹತ್ಯೆ ನಿಷೇಧ ಮಾಡದೇ ಇದ್ದದಕ್ಕಾಗಿ ಪ್ರಧಾನಿ ಮೋದಿ ಅವರನ್ನ ಅವರು ಟೀಕಿಸಿದ್ರು. ಬಿಜೆಪಿ ಸರ್ಕಾರ ಗೋರಕ್ಷಣೆ ಮಾಡೋದ್ರಲ್ಲಿ ವಿಫಲ ಆಗಿದೆ ಅಂತ ಅವರು ಹೇಳಿದ್ರು. 2019ರಲ್ಲಿ ಈ ಅವಿಮುಕ್ತಾನಂದೇಶ್ವರ ಸ್ವಾಮಿ ಏನಿದ್ದಾರೆ ಅವರು ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಅಭ್ಯರ್ಥಿನ ಕಣಕ್ಕಿಳಿಸೋದಕ್ಕೆ ಪ್ರಯತ್ನಿಸಿದ್ರು. ನಾವು ಮೋದಿಜಿಯ ವಿರೋಧಿಗಳಲ್ಲ, ಅವರ ಶುಭಚಿಂತಕರು, ತಪ್ಪು ಮಾಡಿದ್ರೆ ಸರಿಪಡಿಸ್ತೇವೆ, ಟೀಕೆ ಮಾಡ್ತೇವೆ ಅಂತ ಅವರು ಹೇಳಿದ್ರು. ಇತ್ತೀಚಿನ ಮಾಘ ಮೇಳದ ಘಟನೆ ನಡೆದಾಗ ಇದೇ ಸ್ವಾಮಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರವನ್ನ ಕಟುವಾಗಿ ಟೀಕಿಸಿದ್ರು. ಸೊ ಇನ್ನು ರಾಹುಲ್ ಗಾಂಧಿ ಅವರು 2024ರಲ್ಲಿ ಈ ಶಿವನ ಫೋಟೋ ಇಟ್ಕೊಂಡು ಪಾರ್ಲಿಮೆಂಟ್ ನಲ್ಲಿ ಬಿಜೆಪಿ ಮತ್ತೆ RSS ನ ವಿರುದ್ಧ ಮಾತನಾಡಿದ್ರಲ್ಲ, ಆಗ ಬಿಜೆಪಿ ಅವರು ಮತ್ತೆ ಸಂಘ ಪರಿವಾರದವರು ರಾಹುಲ್ ಗಾಂಧಿಯನ್ನ ಹಿಂದೂ ವಿರೋಧಿ ಅಂತ ಕರೆದ್ರು. ಆ ಸಂದರ್ಭದಲ್ಲಿ ಈ ಅವಿಮುಕ್ತಾನಂದ ಸರಸ್ವತಿ ಏನಿದ್ದಾರೆ ಅವರು ರಾಹುಲ್ ಗಾಂಧಿ ಮಾಡಿದ ಭಾಷಣವನ್ನ ಕೇಳಿ ಅವರು ಹಿಂದೂ ವಿರೋಧಿಯಾಗಿರುವ ಯಾವುದೇ ಅಂಶ ಆ ಭಾಷಣದಲ್ಲಿ ಇಲ್ಲ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಹಿಂದೂ ಧರ್ಮವನ್ನ ಅವಮಾನಿಸಿಲ್ಲ ಅಂತ ಅವರು ಹೇಳಿದ್ರು. ಸೊ ಶಂಕರಾಚಾರ್ಯ ಪದ ವಿವಾದ, ಆಮೇಲೆ ಕೇಂದ್ರ ಸರ್ಕಾರದ ಬಗ್ಗೆ ಅನೇಕ ಬಾರಿ ತಕರಾರು ಎತ್ತಿದ್ದು, ಆಮೇಲೆ ತಮ್ಮದೇ ಯೋಗಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಟೀಕೆ ಮಾಡ್ತಾ ಬಂದಿರೋದು, ಆಮೇಲೆ ಮಾಘ ಮೇಳದಲ್ಲಿ ನಡೆದಂತಹ ಹಲ್ಲೆಯ ವಿವಾದ, ಒಟ್ಟಾರೆಯಾಗಿ ಅವಿಮುಕ್ತಾನಂದರ ಸುತ್ತ ಒಂದು ಧಾರ್ಮಿಕ ಶತ್ರುಗಳು ಇರೋದು ಖಚಿತ. ಆಂತರಿಕ ವೈರತ್ವ ತುಂಬಾ ಇದೆ. ಸೊ ಈ ಮಾಘ ಮೇಳದ ವಿವಾದದ ನಂತರ 1 ತಿಂಗಳಲ್ಲಿ ಅಂದ್ರೆ ಫೆಬ್ರವರಿಯಲ್ಲಿ ಅವ್ರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಎಫ್ಐಆರ್ ಅನ್ನ ಭಾರತೀಯ ನ್ಯಾಯ ಸಂಹಿತೆ ಮತ್ತೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ದಾಖಲಿಸಲಾಗಿದೆ. ಮತ್ತೆ ತನಿಖೆಯನ್ನ ಝಾನ್ಸಿ ಪೊಲೀಸ್ ಠಾಣೆಯವರು ನಡೆಸ್ತಾ ಇದ್ದಾರೆ. ಸೊ ತನ್ನ ಮೇಲೆ ಬಂದಿರುವ ಈ ಆರೋಪಗಳನ್ನ ಅವಿಮುಕ್ತಾನಂದ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ಯಾರ್ದೋ ಕುಮ್ಮಕ್ಕಿನಿಂದ ಈ ಕೇಸನ್ನ ಹಾಕಲಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. PTI ರಿಪೋರ್ಟ್ ಮಾಡಿದಂತೆ ತನಿಖೆ ನಡೆದ ನಂತರವೇ ಸತ್ಯ ಹೊರಗೆ ಬರ್ತದೆ. ಎಫ್ಐಆರ್ ದಾಖಲಾದಾಗ ಮಾತ್ರ ಸಾಕ್ಷಿಗಳು ಮತ್ತೆ ಅದರ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಆಗ ನಮ್ಮ ವಿರುದ್ಧದ ಮಾಡಿದ ಸುಳ್ಳು ಆರೋಪಗಳೇನಿದೆ ಅವುಗಳ ಸತ್ಯ ಬಯಲಾಗ್ತದೆ. ಮತ್ತೆ ಇದಕ್ಕೆ ಕಾರಣರಾದವರನ್ನ ಶಿಕ್ಷಿಸಬಹುದು. ಅಲ್ಲದೆ ನ್ಯಾಯಾಲಯವು ಶೀಘ್ರವಾಗಿ ಸಾಕ್ಷ್ಯಗಳನ್ನ ದಾಖಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಅವಿಮುಕ್ತಾನಂದರು ಒತ್ತಾಯಿಸ್ತಾರೆ. ಸೊ ಈ ಪ್ರಕರಣವು ಧಾರ್ಮಿಕತೆ ಮತ್ತೆ ರಾಜಕೀಯ ಕ್ಷೇತ್ರಗಳ ನಡುವಿನ ಸಂಘರ್ಷವನ್ನ ಎತ್ತಿ ತೋರಿಸ್ತದೆ. ಧರ್ಮವನ್ನ ರಾಜಕಾರಣದ ಒಳಗೆ ತಂದಾಗ ಏನೆಲ್ಲ ನಡೀತದೆ ಅನ್ನೋದನ್ನ ಈ ಪ್ರಕರಣ ನಮಗೆ ತೋರಿಸ್ತದೆ. ನಿಜವಾಗಿಯೂ ಅವಿಮುಕ್ತಾನಂದರು ಹುಡುಗರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರಾ ಅಥವಾ ಇದೊಂದು ರಾಜಕೀಯ ಕುಮ್ಮಕ್ಕಿನಿಂದ ದಾಖಲಾಗಿರುವ ಪ್ರಕರಣವ ಗೊತ್ತಿಲ್ಲ. ತನಿಖೆಯ ನಂತರವೇ ಸತ್ಯ ಬಯಲಿಗೆ ಬರಬೇಕಾಗಿದೆ.